ಸಾಕ್ಷಿ ಅವಳು ಇಷ್ಟಪಡ್ತಿರೋ ಹುಡುಗನ ಮೀಟ್ ಮಾಡಿದ ಮೇಲೆ ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕೆ ಹೊರಟಿದ್ದಾಳೆ. ಅಂದರೆ ನಿಮ್ಮ ಮತ್ತು ಅವಳ ಮಧ್ಯ ಏನೋ ನಡೆದಿದೆ. ಅದೇನು ಅಂತ ಹೇಳಿದೆ ರಂಜಿತ್. ನನಗೆ ಗೊತ್ತಿರೋದನ್ನೆಲ್ಲ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ಮೇಡಮ್. ಇನ್ಫ್ಯಾಕ್ಟ್ ಸಾಕ್ಷಿ ನನ್ನ ಇಷ್ಟಪಡ್ತಿದ್ದಾರೆ ಅನ್ನೋ ವಿಷಯ ಇವಾಗ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿರೋದು. ಅವ್ರು ಯಾವತ್ತೂ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ಇದನ್ನು. ಆದರೆ ನಾನು ಸಾಕ್ಷಿಯವ್ರನ್ನ ಇಷ್ಟಪಡ್ತಿದ್ದೆ. ಇನ್ಫ್ಯಾಕ್ಟ್ ಅವ್ರು ನಮ್ಮ ಮನೆಗೆ ಮಾತಾಡೋದಕ್ಕೆ ಬಂದಾಗ ಇದನ್ನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವರೇ ಇನ್ಯಾವತ್ತೂ ನನಗೆ ಫೋನ್ ಮಾಡಬೇಡಿ, ನನ್ನ ಮನೆಯವ್ರು ತೋರಿಸಿರೋ ಹುಡುಗನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು. ಸಾಕ್ಷಿ ನಾನು ಲವ್ ಮಾಡ್ತಿರೋ ಹುಡುಗನ ಹೆಸರು ಸಂಜೆ ಹೇಳ್ತೀನಿ ಅಂತ ಮನೇಲಿ ಹೇಳಿ ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿದ್ದಾಳೆ. ಇದನ್ನೆಲ್ಲ ನೋಡಿದ್ರೆ ಸಾಕ್ಷಿ ಮತ್ತು ನಿಮ್ಮ ಮಧ್ಯೆ ಜಗಳ ಆಗಿ ಅವಳು ಹೀಗೆ ಮಾಡ್ಕೊಂಡಿರ್ಬೋದು ಅಂತ ಯಾರಿಗಾದ್ರೂ ಅನುಮಾನ ಬರೋದು ಸಹಜ ಅಲ್ವಾ ಸರ್? ಸಾಕ್ಷಿ ನನ್ನ ಮರ್ತು ಬಿಡಿ ಅಂತ ಹೇಳಿದ್ದು ಅಂತ ನೀವೇ ತಾನೇ ನನ್ನ ಹತ್ರ ಹೇಳಿದ್ದು. ಹಾಗಂದರೆ ಸಾಕ್ಷಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ಲು ಅಂತ ತಾನೇ ಅರ್ಥ. ಮ್ಯಾಮ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನೋಡಿ, ನಾನು ಸಾಕ್ಷಿ ಅವರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಆ ಫ್ರೆಂಡ್ಶಿಪ್ಪಲ್ಲಿ ನಾನು ಅವ್ರಿಗೆ ತುಂಬ ಸಲ ಕಾಲ್ ಮಾಡ್ತಿದ್ದೆ. ಮದುವೆ ಗೊತ್ತಾದ ಮೇಲೂ ನಾನು ಅವ್ರಿಗೆ ಫೋನ್ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ ಅಂತ ಹೀಗೆ ಹೇಳಿರ್ಬೋದಲ್ವಾ? ನಾನು ಸಾಕ್ಷಿಯವ್ರನ್ನ ಇಷ್ಟಪಡ್ತಿದ್ದೆ, ಅದು ನಿಮಗೆ ಗೊತ್ತು. ಆದರೆ ಸಾಕ್ಷಿಯವ್ರನ್ನ ಇಷ್ಟಪಡ್ತಿದ್ರು ಅನ್ನೋ ವಿಷಯ ಇವಾಗ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿರೋದು ಮೇಡಮ್. ನೋಡಿ, ನೀವು ಅಂದ್ಕೊಂಡ ಹಾಗೆ ನಾನು ಸಾಕ್ಷಿಯವರು ಲವ್ ಮಾಡ್ತಿದ್ರೆ ನಾನು ಸೀದಾ ಹೋಗಿ ಸೂರ್ಯ ಅವ್ರ ಹತ್ರ ನಮಗೆ ಮದುವೆ ಮಾಡಿಸಿ ಅಂತ ಕೇಳ್ತಿದ್ದೆ ಅಲ್ವಾ? ಅಂದರೆ ಸಾಕ್ಷಿ ನಿಮ್ಮನ್ನಲ್ಲದೆ ಇನ್ಯಾರನ್ನು ಇಷ್ಟಪಡ್ತಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ ನೀವು? ಅದು ನನಗೆ ಗೊತ್ತಿಲ್ಲ ಮೇಡಮ್. ನನಗೂ ನಿಮ್ಮ ಥರನೇ ತುಂಬ ಕನ್ಫ್ಯೂಷನ್ಸ್ ಇದೆ. ಈಗ ನೋಡಿ, ಸಾಕ್ಷಿಯವರು ನನ್ನ ಇಷ್ಟಪಡ್ತಿದ್ರೆ ನನ್ನ ಹತ್ರ ಜಗಳ ಮಾಡಿಕೊಂಡು ಸೂಸೈಡ್ ಅಟೆಂಪ್ಟ್ ಯಾಕೆ ಮಾಡ್ಕೋತಿದ್ರು? ಸಾಕ್ಷಿಯವ್ರಿಗೆ ನನ್ನ ಕಂಡ್ರೆ ಇಷ್ಟ ಇತ್ತು, ನನಗೆ ಸಾಕ್ಷಿಯವ್ರ ಮೇಲೆ ತುಂಬ ಇಷ್ಟ ಇತ್ತು. ಅಂದಮೇಲೆ ಸೀದಾ ಅವ್ರ ತಂದೆ ಹತ್ರ ಹೋಗಿ ಮಾತಾಡ್ಬೋದಿತ್ತು ಅಲ್ವಾ? ಆದರೆ ಅವ್ರಿಗೆ ಏನು ಮಾಡಬೇಕು ಅಂತ ಕ್ಲಾರಿಟಿ ಇಲ್ಲದೆ, ತಾನು ಯಾವ ಹುಡುಗನ ಇಷ್ಟಪಡ್ತಿದ್ದೀನಿ ಅಂತ ಮನೇಲಿ ಹೇಳೋದಕ್ಕೆ ಧೈರ್ಯ ಇಲ್ಲದೆ ಈಗ ಮಾಡ್ಕೊಂಡಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಐ ಆಮ್ ಸಾರಿ ಸರ್, ನೀವು ಹೇಳಿದೆ ನಿಜ ಇರ್ಬೋದು. ಆದರೆ ಸಾಕ್ಷಿ ಈ ರೀತಿ ಮಾಡ್ಕೊಳ್ಳಲ್ಲ ಅನ್ನೋ ಸಂಕಟಕ್ಕೆ ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ. ಇಟ್ಸ್ ಓಕೆ ಮ್ಯಾಮ್. ಸಾಕ್ಷಿಯವ್ರಿಗೆ ನನ್ನಿಂದ ಯಾವತ್ತೂ ತೊಂದರೆ ಆಗೋದಿಲ್ಲ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ನನಗೆ. ಇವಾಗ ಹೇಗಿದ್ದಾರೆ ಸಾಕ್ಷಿಯವರು? ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಸರ್. ಈಗ ಅವಳಿಗೆ ನನ್ನ ಅವಶ್ಯಕತೆ ತುಂಬ ಇದೆ. ಅದಕ್ಕೆ 2-3 ದಿನ ಲೀವ್ ಕೇಳೋಣ ಅಂತ ಬಂದೆ. ಅಯ್ಯೋ, ಧಾರಾಳ ತಗೊಳ್ಳಿ ಮೇಡಮ್. 2-3 ದಿನ ಏನಕ್ಕೆ, 1 ವಾರ ಬೇಕಾದರೂ ತಗೊಳ್ಳಿ. ಸಾಕ್ಷಿ ಸಂತೋಷ ನನಗೆ ಮುಖ್ಯ. ಸರಿ ಸರ್, ಬರ್ತೀನಿ. ಮ್ಯಾಮ್ 1 ನಿಮಿಷ. ಸಾಕ್ಷಿಯವ್ರನ್ನ ಕೇಳಿದೆ ಅಂತ ಹೇಳಿ ನೀವು ಪರ್ಮಿಷನ್ ಕೊಟ್ಟರೆ ಮನೆಗೆ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. 1-2 ದಿನ ಸರ್, ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ನಾನೇ ನಿಮ್ಗೆ ಹೇಳ್ತೀನಿ. ಓಕೆ, ನೋ ಪ್ರಾಬ್ಲಮ್. ಏನಾದರೂ ಹೆಲ್ಪ್ ಬೇಕಾದರೆ ಫೋನ್ ಮಾಡಿ, ಸಂಕೋಚ ಪಟ್ಕೋಬೇಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು ಸರ್. ಇವತ್ತೇನಾದರೂ ಸ್ವಲ್ಪ ಯಾಮಾರಿತಿದ್ರು ಈ ಆರ್ತಿ ಟೀಚರ್ ನನ್ನ ಬಾಯಲ್ಲೇ ನಿಜ ಹೇಳಿಸಿ ಒಳಗಡೆ ಹಾಕ್ಸ್ಬಿಡ್ತಿದ್ರು. ಸದ್ಯ ಹೇಗೋ ಮಾತಲ್ಲೇ ಮ್ಯಾನೇಜ್ ಮಾಡಿ ಬಚಾವಾದೆ. ಸಾಕ್ಷಿ, ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ. ನೀನು ನನ್ನ ಹೆಸರು ಹೇಳದೇ ಇರೋದಕ್ಕೆ ನಾನಿಷ್ಟು ಆರಾಮಾಗಿರೋದು. ಇಲ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ತಮ್ಮ ಆರ್ಯನನ್ನು ಜೈಲಿಗೆ ಹಾಕಿಸಿ ಬಟ್ಟೆ ಬಿಚ್ಚಿಸಿ ಫೋಟೋ ತೆಗೆಸ್ತಿದ್ದ. ನಿನಗಿಷ್ಟು ಅವಮಾನ ಆದರೂ ನನ್ನ ಹೆಸರು ಬಿಟ್ಕೊಟ್ಟಿಲ್ವಲ್ಲ ನೀನು. ಅಂದರೆ ನಿನ್ನ ಮನಸ್ಸಲ್ಲಿ ನಾನಿನ್ನೂ ಇದ್ದೀನಿ ಅಂತಾಯ್ತು. ಥ್ಯಾಂಕ್ ಯು ಸೋ ಮಚ್ ಸಾಕ್ಷಿ. ಸಾಕೋ
ಅಜ್ಜಿ. ಇನ್ನೂ ಸ್ವಲ್ಪ ತಿನ್ಬೇಕು ನೀನು. ಕೈ ಕೊಯ್ಕೊಂಡು ಎಷ್ಟೊಂದು ರಕ್ತ ಹೋಗಿದೆ, ಅದೆಲ್ಲ ವಾಪಸ್ ತುಂಬ್ಕೋಬೇಕು ತಾನೆ. ಆ ಮಾಡು ಜಾಣೆ. ನನ್ನ ಕೈ ಕುಯ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತಜ್ಜಿ. ನಿಮ್ಮ ಕೈಲಿ ಆರೈಕೆ ಮಾಡಿಸ್ಕೊಳ್ಳೋ ಭಾಗ್ಯ ಸಿಕ್ತಲ್ಲ. ಈ ಕೋತಿ, ನಿನಗ್ ತಿನ್ನಿಸ್ಬೇಕು ಅಂತ ಹೇಳಿದ್ರೆ ನೀನ್ ಕೈ ಕೊಯ್ಕೋಬೇಕೇನೆ. ನೀನ್ ಯಾವತ್ ಬಂದು ತಿನ್ಸು ಅಂದ್ರೂ ನಾನು ತಿನ್ನಿಸ್ತೀನಿ, ಗೊತ್ತಾಯ್ತಾ? ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ ಅಜ್ಜಿ, ನೀವು ಅಳ್ಬೇಡಿ. ಎಲ್ರನ್ನೂ ಚೆನ್ನಾಗಿ ಅಳಿಸ್ಬಿಟ್ಟು ಈಗ ಅಳ್ಬೇಡಿ ಅಂತ ನನಗೆ ಸಮಾಧಾನ ಮಾಡ್ತೀಯ ನೀನು? ಸುಬ್ಬಿ, ಬನ್ನಿ ಸೂರ್ಯ ಅವ್ರೆ. ಏನಂತಾಳೆ ಮೊಮ್ಮಗಳು? ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ನೀವೆಲ್ಲ ನನ್ನ ಜೊತೆಗಿರ್ಲಿಲ್ಲ ಅಂದಿದ್ರೆ ನಮ್ಮ ಸಾಕ್ಷಿ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಆಗ್ತಿತ್ತು. ಥ್ಯಾಂಕ್ಸ್ ಶಿವಮ್ಮ. ಏನ್ ಸೂರ್ಯ ಅವ್ರೆ ನೀವು ಮೊಮ್ಮಗಳು ಅಂತೀರಾ, ಥ್ಯಾಂಕ್ಸ್ ಬೇರೆ ಹೇಳ್ತೀರಾ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಹೇಗಿದೆಯಾ ಪುಟ? ಓಕೆ. ಇನ್ನೂ ನೋವಿದೆಯಾ? ಯೋಚನೆ ಮಾಡ್ಬೇಡ, ಆರಾಮಾಗಿ ರೆಸ್ಟ್ ಮಾಡು, ಕೂಡ ಆಗುತ್ತೆ. ಅಮ್ಮ ಸ್ಕೂಲ್ಗೆ ಹೋದ್ರ? ರಜಾ ಹೇಳ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಏನು ಕೇಳೋದಿಲ್ವಾ ಡ್ಯಾಡ್? ಕೇಳೋದಕ್ಕೆ ಸಾಕಷ್ಟು ಪ್ರಶ್ನೆಗಳಿದೆ ಪುಟ. ಒಂದು ಸಣ್ಣ ಗಾಯ ಆದರೂ ತಡ್ಕೊಳಕ್ಕಾಗದೇ ಇರೋ ನನ್ನ ಮಗಳು ಇವತ್ತು ಯಾಕೆ ಕೈ ಕಟ್ ಮಾಡ್ಕೊಂಡ್ಲು ಅಂತ ಪ್ರಶ್ನೆ ಇದೆ. ಆದರೆ ನನ್ನ ಪ್ರಶ್ನೆಗೆ ನಿನ್ನಿಂದ ಯಾವ ಉತ್ತರನೂ ಸಿಗಲ್ಲ ಅನ್ನೋದು ನನಗೆ ಗೊತ್ತು. ನಿನ್ನಿಂದ ಸಿಗೋ ಸುಳ್ಳು ಉತ್ತರಕ್ಕೆ ನಾನು ಯಾಕೆ ಪ್ರಶ್ನೆ ಮಾಡಲಿ? ನೀನಾಗಿ ನೀನೇ ಬಂದು ಎಲ್ಲ ವಿಷಯ ಹೇಳೋವರೆಗೂ ನಾನು ಯಾವ ಪ್ರಶ್ನೆನೂ ಮಾಡಲ್ಲ. ಸಾರಿ ಡ್ಯಾಡ್, ನಾನು ನಿಮಗೆ ಒಳ್ಳೆ ಮಗಳಾಗಲಿಲ್ಲ. ನನ್ನ ಮೇಲೆ ನಿಮಗೆ ತುಂಬ ತಿರಸ್ಕಾರ ಬಂದಿರಬೇಕಲ್ವಾ? ತಿರಸ್ಕಾರ ಬಂದಿಲ್ಲ, ಆದರೆ ನೋವಾಗಿದೆ. ನಗನಗ್ತಾ ಇದ್ದ ಮಗಳು ಯಾಕೆ ಹೀಗೆ ಮಾಡ್ಕೊಂಡ್ಲು ಅಂತ ಶಾಕ್ ಆಗಿದೆ. ಮಗಳ ಮದುವೆಗೆ ಛತ್ರ ಹುಡುಕ್ತಾ ಇದ್ದ ತಂದೆಗೆ ಮಗಳನ್ನು ಆಸ್ಪತ್ರೆಯಲ್ಲಿ ನೋಡೋ ಹಾಗಾದಾಗ ಅವನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ನನಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಸಾರಿ ಡ್ಯಾಡ್. ನಮಗೆ ನೋವು ಕೊಡಬೇಕು ಅಂತ ನೀನು ಹೀಗೆ ಮಾಡಿರಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಪುಟ. ಮನಸ್ಸಲ್ಲಿ ಎಂಥ ನೋವಿತ್ತೋ ಏನೋ, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತುಬಿಟ್ಟೆ. ನೀನು ಕೈ ಕುಯ್ಕೊಂಡಿದ್ದು ನಿನಗಿಂತ ಹೆಚ್ಚಾಗಿ ನನಗೆ ನೋವಾಗಿದೆ. ನಿನ್ನನ್ನು ಅರ್ಥ ಮಾಡ್ಕೊಳ್ದೇ ಇದ್ದಿದ್ದಕ್ಕೆ ನಮಗೆಲ್ಲ ಈ ರೀತಿ ಪನಿಷ್ಮೆಂಟ್ ಕೊಟ್ಟಿವನೋ ಅಂತ ಅನಿಸ್ತಾ ಇದೆ. ಇಲ್ಲ ಡ್ಯಾಡ್, ನಾನು ಯಾಕೆ ನಿಮಗೆ ಪನಿಷ್ ಮಾಡಲಿ? ಇದುವರೆಗೂ ನನಗೆ ಯಾವ್ದ್ರಲ್ಲೂ ಕಡಿಮೆ ಆಗದೆ ಇರೋ ಹಾಗೆ ಬೆಳೆಸಿದ್ದೀರ. ತುಂಬ ಒಳ್ಳೆ ಡ್ಯಾಡ್ ನೀವು. ಆದರೆ ನಾನೇ ನಿಮಗೆ ತಕ್ಕ ಮಗಳಾಗಲಿಲ್ಲ ಅಷ್ಟೆ. ಹೋಗ್ಲಿ ಬಿಡು ಸಾಕ್ಷಿ, ಏನೋ ಕೆಟ್ಟಗಳಿಗೆ. ಥ್ಯಾಂಕ್ಸ್ ಡ್ಯಾಡ್. ಇಂಥ ಸಮಯದಲ್ಲೂ ನನಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ,
ಇನ್ನು ಮುಂದೆ ಆದರೂ ನಿಮಗೆ ನನ್ನಿಂದ ನೋವು ಅವಮಾನ ಆಗದೆ ಇರೋ ಹಾಗೆ ನಡ್ಕೊಳ್ತೀನಿ. ಮೊದಲು ನೀನು ಸುಧಾರಿಸ್ಕೊಬಿಟ್ಟ. ನಂದೊಂದು ರಿಕ್ವೆಸ್ಟು, ಇನ್ನು ಸ್ವಲ್ಪ ದಿನ ನನ್ನ ಮದುವೆ ಬಗ್ಗೆ ದಯವಿಟ್ಟು ಯಾರು ಮಾತಾಡಬೇಡಿ. ಸರಿ, ಆದರೆ ನಂದೊಂದು ಕಂಡೀಷನ್ ಇದೆ. ಇನ್ಮೇಲೆ ನಿನ್ನ ಜೀವನದಲ್ಲಿ ಎಂಥ ಸಂದರ್ಭ ಬಂದರೂ ಪ್ರಾಣ ಕಳ್ಕೊಳ್ಳೋ ನಿರ್ಧಾರಕ್ಕೆ ಬರಲ್ಲ ಅಂತ ನನಗೆ ಮಾತು ಕೊಡು. ನೀವು ಯಾವಾಗ ಬಂದ್ರಿ? ನಂದೊಂದು ಸ್ವಲ್ಪ ಹೊತ್ತಾಯ್ತು. ಹೇಗಿದೆಯಾ ಅದೇ? ಮಾತಾಡೋ ಅದಿ, ನಿನ್ನೆ ಕೇಳ್ತಾ ಇರೋದು. ಯಾಕೆ ಸುಮ್ಮನೆ ನಿಂತಿದ್ಯಾ? ಕೋಪ ಇದೆ ಇವ್ರ ಮೇಲೆ ನನಗೆ. ಇವಾಗ ಮಾತಾಡಿದ್ರೆ ದೊಡ್ಡ ಜಗಳನೇ ಆಗುತ್ತೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ನನ್ನ ಮೇಲೆ ಕೋಪನಾ? ಯಾಕೋ ಅದಿ? ಹಿಂಗ ಮಗಳು ನೋಡ್ಕೊಳ್ಳೋದು ನೀವು? 3 ಹೊತ್ತು ರಾಜಕೀಯ ಜನಸೇವೆ ಅಂತ ಓಡಾಡಿದ್ರೆ ಸಾಕ? ಮಗಳ ಮನ್ಸಲ್ಲಿ ಏನಿದೆ, ಅವಳು ಕೈಗೆ ಯಾಕೆ ಕುಯ್ಕೊಂಡು ಅಂತ ರೀಸನ್ ಹುಡ್ಕೊಬಿಟ್ಟು ಗಂಡನಾಗಿ ಫೇಲ್ಯೂರ್ ಅನ್ಕೊಂಡಿದ್ದೆ. ಆದರೆ ಈಗ ತಂದೆಯಾಗೂ ಫೇಲ್ಯೂರ್ ಅಂತ ಪ್ರೂವ್ ಮಾಡ್ಬಿಟ್ರಿ. ಅದೇ ಪ್ಲೀಸ್ ಡ್ಯಾಡಿಗೇನು ಅನ್ಬೇಡ, ಎಲ್ಲ ನಂದೆ. ಆದಿತ್ಯ, ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡಬಾರ್ದು. ಸಾರಿ ಕೇಳು. ನಾನು ತಪ್ಪು ಮಾಡಿದ್ದೀನಿ ಅಂತ ನನಗನ್ಸಿದ್ರೆ ನಾನು ಸಾರಿ ಕೇಳ್ತೀನಿ, ಇಲ್ಲಾಂದ್ರೆ ಯಾಕೆ ಸಾರಿ ಕೇಳಲಿ? ಅದು ಯಾರೇ ಆಗಿದ್ರು ಸರಿ. ಹೋಗ್ಲಿ ಬಿಡಿ ಆರ್ತಿ ಅವ್ರೆ, ಅವನು ಹೇಳಿದ್ರಲ್ಲಿ ತಪ್ಪಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಾನು ಒಬ್ಬ ಗಂಡನಾಗಿ, ತಂದೆಯಾಗಿ ಫೇಲ್ಯೂರ್ ಆಗ್ಬಿಟ್ಟಿದ್ದೀನಿ. ಹೌದು ಕಣ, ನಾನು ತಿದ್ಕೋತೀನಿ. ಇನ್ನೊಂದು ಅವಕಾಶ ಕೊಡ್ತೀಯಾ? ಸರಿ, ಹೋಗ್ಲಿ ಬಿಡಿ. ನಾನು ನಿಮ್ಮ ಹತ್ರ ಹಾಗೆ ಮಾತಾಡಬಾರ್ದಿತ್ತು. ಸಾರಿ. ಇಟ್ಸ್ ಓಕೆ. ಸಾಕ್ಷಿ ಈಗ ಮಾಡ್ಕೊಂಡ್ಲಲ್ಲ ಅಂತ ಬೇಜಾರಲ್ಲ ನಂಗೆ ಅಷ್ಟೇ. ಇಟ್ಸ್ ಓಕೆ ಕಣ, ನಿನಗೆ ನನ್ನ ಹತ್ರ ಹಾಗೆ ಮಾತಾಡೋ ಹಕ್ಕಿದೆ. ಏನಿವತ್ತು ಒಂದು ಫೋನ್ ಮಾಡ್ದೇನೆ ಬಂದ್ಬಿಟ್ಟಿದ್ದೀರಾ? ನೀವು ಬರೋ ವಿಷಯ ನನಗೆ ಗೊತ್ತಿರಲಿಲ್ಲ. ಸಾಕ್ಷಿನ ನೋಡಬೇಕು ಅಂತ ಅನ್ನಿಸ್ತು. ನಿಮಗೆ ಫೋನ್ ಮಾಡಿದ್ರೆ ನೀವು ಸ್ಕೂಲಲ್ಲಿ ಇರ್ತೀರ, ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ನಿಸ್ತು. ನೀವು ಸ್ಕೂಲ್ಗೆ ಲೀವ್ ಲೆಟರ್ ಕೊಡೋದಕ್ಕೆ ಹೋಗಿದ್ದೀರಾ ಅಂತ ಶೋಭಮ್ಮ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಒಳ್ಳೆ ಕೆಲಸ ಮಾಡಿದ್ರಿ. ಸೂರ್ಯ ಅವರೇ, ಶೋಭಾ, ಸಾಕ್ಷಿಗೆ ಮಾತ್ರ ಕೊಟ್ಟ್ಯಾ? ಮಾತ್ರೆ ಕೊಟ್ಟಿದ್ದು ಆಯ್ತು, ಊಟ ಮಾಡಿಸಿದ್ದು ಆಯ್ತು. ಆ ದಿನ ಕೆಲ್ಸಕ್ಕೆ ರಜಾ ಹಾಕಿದಾನ? ಕೆಲಸ ಇದ್ರೆ ತಾನೆ ರಜಾ ಹಾಕಕ್ಕೆ. ನಿಮ್ ದುಶ್ಮನ್ ಚಿದಂಬರಂ ಹತ್ರ ಕೆಲಸ ಮಾಡಕ್ ನನ್ಗೆ ಮನ್ಸು ಬರಲಿಲ್ಲ. ಕೆಲಸ ಬಿಟ್ಮೇಲಂತೂ ಅಮ್ಮನೇ ನಂಗೆ ATM, ಶೋಭಾ ಡಾರ್ಲಿಂಗೆ ನಂಗೆ ಅನ್ನಪೂರ್ಣೇಶ್ವರಿ, ಇನ್ ಸಾಕ್ಷಿ ನೋಡ್ಕೊಳ್ಳೋದಂತೂ ಫುಲ್ ಟೈಮ್ ಡ್ಯೂಟಿ ಆಗೋಗಿದೆ. ಬೇರೆ ಕಡೆ ಕೆಲಸ ಹುಡುಕ್ತಾ ಇದ್ದಾನೆ ಸೂರ್ಯ ಅವರೇ. ಇನ್ನೆಲ್ಲಾದ್ರೂ ಇಂಟರ್ವ್ಯೂಗೆ ಹೋಗೋಕೆ ಮುಂಚೆ ನನಗೊಂದು ಮಾತು ತಿಳಿಸಿ, ಬೇಕಾದರೆ ನಾನು ಇನ್ಫ್ಲೂಯೆನ್ಸ್ ಮಾಡ್ತೀನಿ. ನೀನು ಒಪ್ಪೋದಾದ್ರೆ. ಬೇರೆ ಎಲ್ಲೋ ಜೀತ ಮಾಡೋಕ್ಕಿಂತ ನಿಮ್ಮ ಕಂಪನಿಲೇ ಕೆಲಸ ಕೊಡ್ಬೋದಲ್ಲ. ನಿಯತ್ತಾಗಿ ಕೆಲಸ ಮಾಡ್ತೀನಿ, ನೀವು ಒಪ್ಪೋದಾದ್ರೆ. ಯಾವತ್ತಿದ್ರೂ ಆ ಆಫೀಸ್ಗೆ ನೀನೇ ಯಜಮಾನ, ಜೀತದ ಮಾತೇ ಬರಲ್ಲ. ನಿನ್ನ ನಿಯತ್ತಿನ ಬಗ್ಗೆ ಅನುಮಾನನೇ ಇಲ್ಲ. ನಾಳೆಯಿಂದನೇ ಆಫೀಸಿಗೆ ಬಾ. ಬಾ ಸಾಕ್ಷಿ, ಕೆಲಸ ಸಿಕ್ಕಿದ ಖುಷಿಗೆ ಆಚೆ ಟ್ರೀಟ್ ಕೊಡ್ತೀನಿ. ಇಲ್ಲ ಅದು ನೀನು ಹೋಗ್ಬಾ, ನಾನು ಮನೇಲೇ ಇರ್ತೀನಿ. ಯಾಕೆ ಬರಲ್ಲ? 3 ಹೊತ್ತು ಮನೇಲಿ ಹಿಂಗೆ ಕೂತಿದ್ದೀನಿ ನೋಡಲ್ಲಿ. ಶೋಭಾ ಡಾರ್ಲಿಂಗ್ ತರ ದಪ್ಪ ಆಗ್ಬಿಡ್ತೀಯ. ನಾನು ಇವಾಗ ಹೋಗಿ ಬೈಕ್ ಸ್ಟಾರ್ಟ್ ಮಾಡ್ತೀನಿ, ಅಷ್ಟೊತ್ತಿಗೆ ಬರಬೇಕು. ಬಾ 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 ಬಾ.
ಹೌದು ಪುಟ, ನೀನು ಆದಿತ್ಯನ ಜೊತೆ ಹೊರಗಡೆ ಸುತ್ತಾಡ್ಕೊಂಬ, ನಿನ್ನ ಮೈಂಡ್ಗೂ ಸ್ವಲ್ಪ ಫ್ರೆಶ್ ಆಗುತ್ತೆ. ಹೋಗ್ಬಾ ಪುಟ. ಬನ್ನಿ. ರಂಜಿತ್ ಅವ್ರ ಮನೆ ಇದೇನಾ? ಇದೆ ಸರ್, ಆದರೆ ಸರ್ ಮನೇಲಿಲ್ಲ. ಎಲ್ಲೋಗಿದ್ದಾರೆ? ಸ್ಕೂಲ್ಗೆ ಹೋಗಿದ್ದಾರೆ ಸರ್. ಇನ್ನೂ 8:15. ಅಷ್ಟಾಗಿ ನಿಮ್ಮ ಸಾಹೇಬ್ರು ಸ್ಕೂಲ್ಗೆ ಹೋಗ್ತಾರಾ? ಸರಿ, ಅವ್ರು ವಾಪಸ್ ಬಂದಮೇಲೆ ಇನ್ಸ್ಪೆಕ್ಟರ್ ಆರ್ಯ ಬಂದಿದ್ರು ಅಂತ ಹೇಳಿ. ಸರಿ ಸರ್. ಒಳಗೆ ಚೆಕ್ ಮಾಡಬೇಕು. ಡೋರ್ ತೆಗೀರಿ. ಸರ್ ಅದು ಹೇಳಿದ್ ಕೇಳಿಸ್ತಿಲ್ವಾ? ಡೋರ್ ತೆಗೀರಿ. ರಂಜಿತ್ ಸರ್ ಗೊತ್ತಾದರೆ ನಾನು ಮನೆ ಕಳಿಸ್ಬಿಡ್ತಾರೆ ಸರ್. ನೀವೀಗ ಡೋರ್ ತೆಗಿಲಿಲ್ಲ ಅಂದರೆ ಡ್ಯೂಟಿಗೆ ಅಡ್ಡ ಬಂದ್ರಿ ಅಂತ ಒಳಗೆ ಹಾಕ್ತೀನಿ ಅಷ್ಟೇ. ಬೇಡ ಸರ್, ತೆಗಿತೀನಿ ಸರ್. ಹಾಂ. ಸಾಕ್ಷಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಚೆನ್ನಾಗಿಲ್ಲ. ಇದೇನು ನಾನು ಕೇಳಿದ ಪ್ರಶ್ನೆಗೆ ಒಗಟಾಗಿ ಉತ್ತರ ಕೊಡ್ತಾ ಇದ್ದೀರಾ? ಯಾಕೆಂದ್ರೆ ಸಾಕ್ಷಿ ಮನಸ್ಸು ಒಂಥರ ಒಗಟಿನ ಥರ ಇದೆ ಸೂರ್ಯ ಅವರೇ. ಅಂದ್ರೆ ನಾನು, ಆದಿತ್ಯ, ಶೋಭಮ್ಮ ಮನೇಲಿರ್ಬೇಕಾದ್ರೆ ಅವಳು ನಗ್ನಗ್ತಾ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಆದಿತ್ಯನ ಹತ್ರನೂ ಅಷ್ಟೇ, ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಚೆನ್ನಾಗೇ ಇರ್ತಾಳೆ. ಆದರೆ ನಾನು ಆದಿತ್ಯ ಮನೆಯಿಂದ ಹೊರಗೆ ಹೋದ್ಮೇಲೆ ರೂಮಲ್ಲಿ ಒಬ್ಬಳೇ ಬಾಗ್ಲು ಹಾಕೊಂಡು ಅಳ್ತಾ ಇರ್ತಾಳಂತೆ. ಹಾಗಂತ ಅಮ್ಮ ಹೇಳ್ತಾ ಇದ್ರು. ನನಗೇನು ಅರ್ಥ ಆಗ್ತಾ ಇಲ್ಲ ಸೂರ್ಯ ಅವರೇ. ನನ್ಗೆ ಯಾಕೋ ಅವಳ ಮನಸ್ಸಲ್ಲಿ ತುಂಬಾ ನೋವಿದೆ ಅಂತ ಅನಿಸ್ತಾ ಇದೆ. ನೀವು ಕೇಳಿದ್ರೆ ಹೇಳ್ತಿದ್ಲೇನೋ, ಕೇಳಿ ನೋಡಿ. ಅದು ಹೇಗೆ ಕೇಳಿ ಸೂರ್ಯ ಅವರೇ? ಈಗ ನೀವೇ ಯಾವುದೋ ನೋವು ಇಟ್ಕೊಂಡು ನೀವು ನನ್ನ ಹತ್ರ ಸಂತೋಷವಾಗಿ ಮಾತಾಡ್ತಾ ಇರ್ತೀರಾ. ನಾನು ನಿಮ್ಮ ಹತ್ರ ಕೇಳೋಕ್ಕಾಗತ್ತಾ ನಿಮಗೆ ಯಾವ ನೋವು ಕಾಡ್ತಿದೆ ಅಂತ? ಅಥವಾ ಮನಸ್ಸಲ್ಲಿ ಏನಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ನನಗೂ ಗೊತ್ತಾಗ್ತಾ ಇಲ್ಲ ಸೂರ್ಯ ಅವರೇ. ಸಾಮಾನ್ಯವಾಗಿ ಅವಳೆಲ್ಲ ವಿಷಯನೂ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾಳೆ. ಆದರೆ ನನ್ನ ಹತ್ರ ಶೇರ್ ಮಾಡೋಕ್ಕಾಗದೇ ಇರೋಂಥ ವಿಷಯ ಏನಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ ದಿನ ರಂಜಿತ್ನ ಮೀಟ್ ಮಾಡಕ್ಕೆ ಹೋಗಿದ್ಲು ಅಂತ ನೀವು ಹೇಳಿದ್ರಲ್ಲ, ಅವನಿಂದ ಏನಾದರೂ ತೊಂದರೆ ಆಗಿರ್ಬೋದಾ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಅವನಿಗೆ ಫೋನ್ ಮಾಡಿದ್ದೆ. ಅವನು ತುಂಬ ನಾರ್ಮಲ್ ಆಗಿ ಮಾತಾಡ್ದ. ಅವನ ಮಾತು ನನಗೆ ಡೌಟ್ಫುಲ್ ಆಗೇನು ಕಾಣಲಿಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ ಸೂರ್ಯ ಅವರೇ. ಇವತ್ತು ನಾನು ರಂಜಿತನ ಮೀಟ್ ಮಾಡಿದಾಗ ಸಾಕ್ಷಿ ಬಗ್ಗೆ ಅವ್ರ ಹತ್ರ ಹೇಳಿದೆ. ಆಗ ಅವ್ರು ಡೌಟ್ ಬರೋ ಥರ ಏನು ನಡ್ಕೊಳ್ಳಿಲ್ಲ. ನನಗೆ ಯಾಕೋ ನನ್ನ ಸಿಕ್ಸ್ ಅಂತ ಹೇಳ್ತಾ ಇದೆ. ಸಾಕ್ಷಿ ಈಗಿನ ಪರಿಸ್ಥಿತಿ ನೋಡಿದ್ರೆ ರಂಜಿತ್ಗೂ ಸಾಕ್ಷಿಗೂ ಏನೋ ಸಂಬಂಧ ಇದೆ ಅಂತ ನನಗನ್ನಿಸ್ತಾ ಇದೆ ಸೂರ್ಯ ಅವರೇ. ಆವತ್ತು ಅವಳು ರಂಜಿತ್ ಮನೆಗೆ ಹೋದಾಗ ಅವರಿಬ್ಬರಿಗೆ ಜಗಳ ಆಗಿರಬೇಕು. ಇವಳು ಅದೇ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾಳೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ನೀವು ಹೇಳೋ ಕಾರಣ ಇರಲೂಬಹುದು, ಆದರೆ ಏನು ಕಾರಣ ಅಂತ ನಮ್ಗೆ ಕನ್ಫರ್ಮ್ ಆಗಿ ಏನೂ ಗೊತ್ತಾಗ್ತಿಲ್ವಲ್ಲ. ಅದೇನು ಅಂತ ಗೊತ್ತಾದರೆ ರಂಜಿತ್ ಮೇಲೆ ಲೀಗಲ್ ಆಗಿ ನಾವು ಆ್ಯಕ್ಷನ್ ತಗೋಬೋದು. ರಂಜಿತ್ ಬಗ್ಗೆ ಲೀಗಲ್ ಆಗಿ ಆಕ್ಷನ್ ತಗೊಳ್ಳೋದು ತುಂಬ ಕಷ್ಟ ಸೂರ್ಯ ಅವರೇ. ಯಾಕೆ ಕಷ್ಟ ಅಂತೀರಾ? ಅವನು ತಪ್ಪಿದೆ ಅಂತ ಗೊತ್ತಾದರೆ ಅವನು ಯಾರು ಇನ್ಫ್ಲೂಯೆನ್ಸ್ ತಂದರೂ ನಾನು ಬಿಡಲ್ಲ. ನಾನು ಹಾಗಲ್ಲ ಸೂರ್ಯ ಅವರೇ. ರಂಜಿತಿಗೆ ತೊಂದರೆ ಆಗಲಿ ಅಂತ ಸಾಕ್ಷಿಗೆ ಇಷ್ಟ ಇದ್ದ ಹಾಗಿಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಸಾಕ್ಷಿ ಸೂಸೈಡ್ ಅಟೆಂಡ್ ಮಾಡ್ಕೊಳ್ಳೋದಕ್ಕೂ ರಂಜಿತ್ಗೂ ಏನೋ ಸಂಬಂಧ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೂ ಹಾಗೆ ಅನಿಸ್ತಾ ಇದೆ. ಯಾಕೆಂದರೆ ಸಾಕ್ಷಿ ಸೂಸೈಡ್ ಅಟೆಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ರಂಜಿತ್ನ ಮೀಟ್ ಮಾಡಿದ್ಲು. ನಾನು ಸುಮಾರು ಸರಿ ಸಾಕ್ಷಿ ಮುಂದೆ ರಂಜಿತ್ ವಿಷಯನ ಮಾತಾಡಿದ್ದೀನಿ. ಆದರೆ ಅವಳು ರಂಜಿತ್ ವಿರುದ್ಧವಾಗಿ ಇದುವರೆಗೂ ಒಂದು ಮಾತು ಆಡಲಿಲ್ಲ ಸೂರ್ಯ ಅವರೇ. ಇದರ ಅರ್ಥ ಸಾಕ್ಷಿಗೆ ರಂಜಿತ್ ಕಂಡ್ರೆ ಇಷ್ಟ ಇದೆ ಅಂತ ಅನಿಸ್ತಾ ಇದೆ. ಇನ್ನು ಅವಳು ಏನೇ ಹೇಳಿದ್ರು ಖಂಡಿತ ನಾನು ಅಪೋಸ್ ಮಾಡಲ್ಲ. ಅವಳು ಯಾರನ್ನ ಇಷ್ಟಪಡ್ತಾಳೋ ಅವ್ರ ಜೊತೆಗೆ ಮದುವೆ ಮಾಡಿಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅವಳ ಮನಸ್ಸಲ್ಲಿ ಏನಿದೆ ಅಂತ ನೀವು ಕೇಳಿ ತಿಳ್ಕೊಳ್ಳಿ ಆಡ್ತೇವ್ರೆ. ಖಂಡಿತವಾಗ್ಲೂ ಸೂರ್ಯ ಅವರೇ, ಸಾಕ್ಷಿ ಯಾರನ್ನ ಇಷ್ಟಪಡ್ತಾಳೋ ಅವ್ರ ಜೊತೆನೇ ಮದುವೆ ಮಾಡಬೇಕು, ಅವಳು ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ಟೈಮ್ ನೋಡಿ ನಾನು ಅವಳ ಹತ್ರ ಮಾತಾಡ್ತೀನಿ.
ಸಾಕ್ಷಿ ಬರೀ ಫ್ರೆಂಡ್ಸ್ ಅಂತ ಡ್ಯಾಡಿಗೆ ಸುಳ್ಳು ಹೇಳಿ ನಂಬಿಸಿದ್ದಾನೆ. ಬರೀ ಫ್ರೆಂಡ್ಸ್ ಆಗಿದ್ರೆ ಈ ಥರ ರೂಮ್ ತುಂಬ ಫೋಟೋ ಹಾಕೊಳ್ತಿದ್ನಾ? ರಂಜಿತ್ ಯಾಕೋ ಡಬಲ್ ಗೇಮ್ ಆಡ್ತಿದ್ದಾನೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅವತ್ತು ನೋಡಿದ್ರೆ ನಂಗೆ ಆಕ್ಸಿಡೆಂಟ್ ಮಾಡೋಕ್ಕೆ ಟ್ರೈ ಮಾಡ್ದ. ಇವತ್ತು ಸಾಕ್ಷಿನ ಲವ್ ಮಾಡ್ತಿದ್ದಾನೆ. ಹೇಳ್ರಿ ನಾಗೇಶ್. ಸರ್ ಒಂದು ಎಡ್ವರ್ಟ್ ಆಗ್ಬಿಟ್ಟಿದೆ ಸರ್. ಏನಾಯ್ತು ರೀ? ಮನೆಗೊಬ್ರು ಪೊಲೀಸ್ ಬಂದಿದ್ದಾರೆ ಸರ್. ಅವ್ರ ಹೆಸರು ಆರ್ಯ ಅಂತೆ ಸರ್. ನಿಮ್ಮನ್ನ ಕೇಳಿದ್ರು ಸರ್, ನೀವಿಲ್ಲ ಅಂತ ಹೇಳಿದ್ರು ಬಲವಂತವಾಗಿ ಮನೆ ಒಳಗಡೆ ಹೋಗಿದ್ದಾರೆ ಸರ್. ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ನೀನೀಗ ತಕ್ಷಣ ಒಳಗಡೆ ಹೋಗು. ಅವನು ಏನೇನು ಮಾಡ್ತಾನೆ ಅಂತ ನೋಡ್ತಾ ಇರೋ. ನಾನು ಸಾಯಂಕಾಲ ಬರ್ತೀನಿ. ಸರಿ ಸರ್.